ಇವತ್ತು ಪುದೀನ ಚಟ್ನಿ ಯಾವ ರೀತಿ ಮಾಡಬೇಕು ಅಂತ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಹಿಡಿ ಪುದೀನ ತೊಗೊಂಡಿದ್ದೀನಿ, ಜೀರಿಗೆ, ಆಮೇಲೆ ಕೊತ್ತಂಬರಿ, ಆಮೇಲೆ ಹುಣಸೆ ಹುಳಿ, ಆಮೇಲೆ ಪುಟಾಣಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಬೆಳ್ಳಾಗಡ್ಡಿ, ಆಮೇಲೆ ಹಸಿಮೆಣಸಿನ್ಕಾಯಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಯಾವ ರೀತಿ ಮಾಡಬೇಕು ಅಂತ ನಾನಿಲ್ಲಿ ತೋರಿಸ್ಕೊಡ್ತೀನಿ. ಇವಾಗ ಪುದೀನ ಚಟ್ನಿ ಯಾವ ರೀತಿ ಮಾಡ್ಬೇಕಂತ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇದ್ರಾಗೆಲ್ಲ ಪುದೀನ ಹಾಕ್ಕೋಬೇಕಿದ್ರಲ್ಲಿ ಮೊದಲಿಗೆ ಮಿಕ್ಸಿ ಜಾರ್ ತೊಗೊಂಡದ್ರಲ್ಲಿ. ಆಮೇಲೆ ಪುಟಾಣಿ ಹಾಕ್ಕೋಬೇಕು, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನಕಾಯಿ, ಬೆಳ್ಳಗಡ್ಡಿ, ಕೊತ್ತಂಬರಿ, ಆಮೇಲೆ ಹುಣಸೆ ಹುಳಿ. ಈ ರೀತಿ ಎಲ್ಲನೂ ಹಾಕ್ಕೊಂಡು ಇದಕ್ಕೆ ಏನಪ್ಪ ಅಂದ್ರೆ ತಿರುಗಿಸ್ಕೋಬೇಕು ಮಿಕ್ಸಿನಲ್ಲಿ. ನೋಡಿ, ನಾನಿಲ್ಲಿ ಒಂದು ಸುತ್ತು ತಿರುಗಿಸ್ಕೊಂಡಿದ್ದೀನಿ. ಆಮೇಲೆ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ಮತ್ತೆ ಒಂದೆರಡು ಸುತ್ತು ನೋಡಿ, ನಾನು ನೀರು ಹಾಕಿ ಮತ್ತೆ 2 ಸುತ್ತಕೊಂಡಿದ್ದೀನಿ. ಪುದೀನ ಚಟ್ನಿ ಯಾವಾಗ್ಲೂ ನುಣ್ಣಗೆ ರುಬ್ಕೋಬೇಕು. ಇದು ತರಿ ಇರೋಕ್ಕೆ ಹೋಗಬಾರ್ದು. ನಾನು ಇನ್ನೊಂದು ಸುತ್ತು ರುಬ್ಕೋತೀನಿ. ನುಣ್ಣಗೆ ರುಬ್ಕೋಬೇಕು ಇದಕ್ಕೆ. ನೋಡಿ, ಪುದೀನ ಚಟ್ನಿ ರೆಡಿಯಾಗಿದೆ. ಇದು ಬೇಸಿಗೆ ಕಾಲಕ್ಕೆ ಭಾಳ ಚೆಂದ. ತಂಪು ಪುದೀನ ಯಾವಾಗಲೂ ತಂಪು ಇರ್ತದೆ. ಆಮೇಲೆ ಚಟ್ನಿ ಮಾಡ್ಕೊಂಡು ತಿನ್ನಬೇಕು ಯಾವಾಗಲೂ ಈ ಪುದೀನ ಚಟ್ನಿ.